ನಾವೇನು ಸರ್ಕಸೇ ಮಾಡ್ತಾ ಇಲ್ಲ. ಸಾರಿ, ನೀವು ಪ್ರಶ್ನೆ ಕೇಳಿ. ಅದು ನನ್ನ ಇಂಡಿವಿಜುವಾಲಿಟಿ ಆಗುತ್ತೆ. ಸಿ, ಆ್ಯಕ್ಟಿಂಗ್ ಇಸ್ ಡಿಫ್ರೆಂಟ್. ಓಕೆ, ಶಿ ಈಸ್ ಅ ಪ್ರೊಡ್ಯೂಸರ್ ಆಸ್ ವೆಲ್ ಆಸ್ ಅವ್ರ ಬ್ಲಡ್ಡಲ್ಲಿ ದಟ್ ಐ ವಾಂಟ್ ಟು ಸರ್ವಿಸ್ ಮಾಡ್ಬೇಕಂತಿದೆ. ಅದಕ್ಕೇನೆ ಅಮ್ಮ ಹೋದ್ಮೇಲೆ ಯಾಕೆ ಶಕ್ತಿಧಾಮಾಗಿ ಇವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂದರೆ ಒಂದು ಭರವಸೆ, ಒಂದು ನಂಬಿಕೆ. ನನ್ನ ದೊಡ್ಡ ಮಗ, ನನ್ನ ದೊಡ್ಡ ಸಸ್ಯ ಆಗಬೇಕು ಅಲ್ಲಿ, ಅವ್ರು ಮಾಡ್ತಾರೆ ಕೆಲಸ, ಅವ್ರದ್ದು ನಂಬಿಕೆ ಅಮ್ಮನಿಗೆ. ಸೊ ಅಮ್ಮ ಹೋಗಿ 11ನೇ ದಿವಸ ಬಂದು ಕೆಂಪಯ್ಯವರು, ಜಯಮಾರ್ ಅವ್ರು ಬಂದು ನೀವು ಹಾಗೆ ಎದ್ದೇಳ್ತೀವಿ. ಒಂದು ನಿಮಿಷ ಜಸ್ಟ್ ಎ ಮಿನಿಟ್. ಇವತ್ತು ನಾನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀನಿ ಅಂದರೆ, ಮಕ್ಕಳಿಗೆ ಯೂಶಲಾಗಿ ಏನಂತೀವಿ, ಇಷ್ಟೇ ಊಟ. ನಾವು ಫಸ್ಟ್ ಹೇಳಿದ್ದು ಹಂಗೇನೆ, ಇದು ಬಂದು ಜೈಲಲ್ಲ ಮಕ್ಕಳ, ಇದು ಜೈಲಲ್ಲ, ಇದು ನಿಮ್ಮ ಹಕ್ಕು. ನಿಮ್ಗೇನು ಇಲ್ಲ ಅಂತ ಬಂದು ನಾವು ಇದು ಕೊಡ್ತಿದ್ವಿ ಅಂತ ತಿಳ್ಕೊಬೇಡಿ. ಇದು ನಿಮ್ಮ ಹಕ್ಕು, ನಿಮಗೆ ಸಿಗ್ತಾ ಇದೆ, ನಿಮ್ಮ ಹಕ್ಕು ನಿಮಗೆ ಸಿಗ್ತಾ ಇದೆ. ಅದನ್ನ ಮನಸ್ಸು, ಯಾಕಂದರೆ ವಿ ಹ್ಯಾವ್ ಟು ಎಜುಕೇಟ್. ದೇ ಶುಡ್ ನಾಟ್ ಫೀಲ್ ಎಲ್ಲೋ ಊರು ಬಿಟ್ಟು ಬಂದಿದ್ದೀವಿ, ನಮ್ಗೆ ಊಟ ಕೊಡ್ತಾರೆ, ನಮ್ಮ ಬೆಲ್ ಹೊಡೆದ ತಕ್ಷಣ ನೋ ಸಲ ಮಾಡಿತಾ ಇದ್ರು. ಹಂಗೆಲ್ಲ ಮಾಡಬೇಡಿ ಮಕ್ಕಳಂದೆ. ಸಲ ಮಾಡಿಬೇಡಿ, ಒಂದೇ ಸಲ ಮಾಡಿಬೇಕಾದ್ದು ನ್ಯಾಷನಲ್ ಫ್ಲ್ಯಾಗ್ ಹೊಡಿಬೇಕು ಸಲಾಮ್, ನಮಗಲ್ಲ. ನಾವು ಸಲ ಮಾಡಿಸ್ಕೊಂಡ್ರೆ ಬೇರೆ ಇದಾಗುತ್ತೆ. ಬಟ್ ನಾನು ಹೇಳೋದೇನೆಂದರೆ, ಇದೇನು ಅಗತ್ಯ ಅನ್ನೋದು ಮುಖ್ಯ ಅಲ್ಲ. ಇದು ಬೇರೆ ಇದೆ ಅಂದರೆ ವಾಚಾಗಿ ಮಾಡ್ಬೋದು ಅಂತ ಅಷ್ಟೇ. ಇಂಡಸ್ಟ್ರಿನ ಬಿಟ್ಟಿಲ್ಲ, ಗಂಡನ ವೃತ್ತಿ ಇದ್ದೇ ಇದೆ. ಜೊತೆಲಿ ಅಪ್ಪಾಜಿ ಅಮ್ಮ ಮಾಡಿದ ಏನು ಶಕ್ತಿಧಾಮ ಅದು ನಡೆಸ್ತಾ ಇದ್ದಾರೆ. ಜೊತೆಲಿ ವೆನ್ ದೇ ವಾಂಟ್ ಟು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಬಂದಾಗ 100% ಯೂಸ್ ಆಗುತ್ತೆ. ಇವಾಗ ನನ್ನೇ ಕೇಳಿದ್ರು, ಇವಾಗ ಯೋಗರಾಜ್ ಭಟ್ ಕೇಳಿದ್ರು, ಧಾರವಾಡಲೊಂದು ಮಾಡಿ, ಈ ಕಡೆ ಗದಗ್ಲಿ ತುಂಬ ಜನ ಅದ್ರ ಕಷ್ಟಪಡೋಕೆ, ನಾರ್ತ್ ಕನ್ನಡ. ಸೊ ಇಟ್ಸ್ ಜಸ್ಟ್ ಎ ಸೇವೆ ಅಷ್ಟೇ. ಅದರಿಂದ ಈ ಪ್ಲ್ಯಾಟ್ಫಾರ್ಮ್ ಬೇಕು, ಎಲ್ಲರಿಗೂ ಬೇಕು ಸರ್. ನಮ್ಮ ಇಂಡಸ್ಟ್ರಿಗೆ ಬೇಕಲ್ವಾ? ಯಾಕೆ ಪ್ರಮೋಷನ್ ಬೇಕು ಅಂತೀವಿ ನಾವು? ಅಹಂಕಾರದ ಸುಮ್ಮನೆ ಇರ್ಬೋದಲ್ಲ, ಶಿವರಾಜ್ ಕುಮಾರ್ ಪಿಕ್ಚರ್ ಓಡುತ್ತೆ ಬಿಡಯ್ಯ. ನೋ, ಎಲ್ಲದಕ್ಕೊಂದು ರೀತಿ ಇದೆ, ಒಂದು ನಿಯತ್ತಿದೆ, ಅದಕ್ಕೆ ನಾವು ಗೌರವ ಕೊಡಬೇಕು. ಈ ಸರ್ಕಸ್ ಬೇಕನ್ನೋದಲ್ಲ. ನನ್ನ ಪ್ರಶ್ನೆ ಒಂದು ವಿಜಯದ ಪ್ಲಾಟ್ಫಾರ್ಮ್ ನಿಮಗೆ ಬಂಗಾರಪ್ಪ ರಾಜ್ಕುಮಾರ್ ಮತ್ತೆ ದೊಡ್ಡ ಇದು ಈಗ ನೀವಿದ್ದೀರಿ, ನಾವು ಇಲ್ಲ ಅಂತ ಹೇಳ್ತಾರೆ. ನಾನು ಅಂತಂದ್ರೆ ಈಸಿ ಆಗ್ಬೇಕು ಆ ಥರದ್ದು ಏನೇ ಎಲ್ಲ ಲೈಫ್ ಇಸ್ ಬರಲೇಬೇಕು ಒಪ್ಕೊಂತೆ. ಏನು ಗೀತಕ್ಕರು ಬರಬೇಕು, ನೀವು ಸಪೋರ್ಟ್ ಮಾಡೋಕೆ ನಾವು ಒಪ್ಕೊಂತೀನಿ. ಇಷ್ಟು ಸರ್ಕಸ್ ಆಗತ್ತೆ? ಏನು ಸರ್ಕಸ್? ಯಾವ ಥರ ಸರ್ಕಸ್ ಅಂತ ಹೇಳಿ? ಇಲ್ಲ ಒಂದು ನಿಮಿಷ, ವಾಟ್ ಇಸ್ ಸರ್ಕಸ್? ನೋಡಿ, ಶಕ್ತಿಧಾಮ ಒಂದು ಸರ್ಕಾರ ಮಾಡೋಕ್ಕಂತ ನೀವು ಮಾಡಿಬಿಟ್ರೆ ನಿಮ್ಮ ಕುಟುಂಬದಿಂದ ಯಾವುದು ಪ್ರಚಾರ ಮಾಡ್ಕೊಳ್ಳಲ್ಲ. ಯಾರು ನೀವು ಹೇಳಿದ್ರೆ ಯೋಗ ಧಾರವಾಡದ ಮಾಡಿ, ಅದು ಸರಿ, ಅದು ಒಪ್ಕೊಂತೀವಿ. ಆದರೆ ಬೇರೆಯವರು ಸರಳವಾಗಿ ಮಧು ಸರ್ ಗೊತ್ತು, ಈಗ ನೀವು ಹೋಗಿರಿ ಅರ್ಪಣೆಗೆ, ಲತಾ ಅವರು ಅವರ ತಂದೆ ಹೆಸರಿಂದಲೇ ಗೆದ್ಬಿಟ್ರು. ಅಂದ್ರೆ ನಾನು ಕಂಪೇರ್ ಮಾಡಿದೆ. ಓಕೆ ಒಂದು ನಿಮಿಷ ಶಿವ್ ನಾನು ಉತ್ತರ ಕೊಡೋದು. ಇಲ್ಲ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ. ಅರ್ಪಣೆಯಲ್ಲಿ ಒಬ್ಬ ಮಹಿಳೆ ಲತಾ ಮಲ್ಲಿಕಾರ್ಜುನ್ ಅವರು, ಅವ್ರ ತಂದೆ ಹೆಸರು, ಅವ್ರ ತಂದೆ ಇಲ್ಲ MP ಪ್ರಕಾಶ್ ಅವರು, ಅವ್ರು ಗೆದ್ದರು, ಇಂಡಿಪೆಂಡೆಂಟ್ ಗೆದ್ದರು. ಅಂದ್ರೆ ಇವತ್ತು ಬಂಗಾರಪ್ಪ ಮತ್ತು ರಾಜ್ಕುಮಾರ್ ಎಂಬುದು ದೊಡ್ಡ ಶಕ್ತಿಗಳು ಕರ್ನಾಟಕದಲ್ಲಿ, ಒಂದು ರಾಜಕಾರಣದಲ್ಲಿ, ಒಂದು ಸಿನಿಮಾದಲ್ಲಿ. ಅಂದ್ರೆ ಇವತ್ತು ನೀವು ಇದೆ ನಾನು ಉತ್ತರ ಕೊಡ್ತೀನಿ. ಅಂದ್ರೆ ಬಹಳ ಸರಳವಾಗಿದೆ ಅಂತ ನನ್ನ ಅಭಿಪ್ರಾಯ. ನಾನು ಗೀತಕ್ಕೆ ಎಲ್ಲಿ ಹಾಕಬಾರ್ದು ಅಂತ ಹೇಳ್ತೇನೆ ನಾವು. ಇಲ್ಲ ಕರೆಕ್ಟ್, ನೀವು ಹೇಳಿದ್ದು ಹಂಗೆ ಹೇಳ್ತೇನೆ. ನಾನು ಹೇಳಿದಂದ್ರೆ ಯಾವುದೇ ವಿಷಯ ಸರಳ ಅಲ್ಲ. ಈ ನೇಮ್ ಇದ್ದ ತಕ್ಷಣ ಸರಳ ಅಂತ ಅನ್ಕೋಬಾರ್ದು. ಅವ್ರ ಹೆಸರಿಗೆ ಧಕ್ಕೆ ಬರದ ರೀತಿಲಿ ನಾವು ಮಾಡ್ಕೋಬೇಕಷ್ಟೇ ಅಲ್ವಾ? ಈಗ ಅವ್ರ ಹೆಸರು ಇದೆ ಅನ್ಬಿಟ್ಟು ನಾವು ಹೋಗೋಕ್ಕಾಗುತ್ತಾ? ಇಲ್ಲ, ಇದೆ. ಅದನ್ನ ಹೆಂಗಂದ್ರೆ ಅದನ್ನ ಆಶೀರ್ವಾದ ಥರ ತಗೊಂಡು ನಾವು ಏನು ಕೆಲಸ ಮಾಡ್ಬೇಕು ಅದು ಮಾಡಲೇಬೇಕು. ಅದು ನ್ಯಾಯವಾಗಿ ಮಾಡಬೇಕು. ಯಾಕಂದ್ರೆ ಅದು ಅವ್ರಿಗೆ ಧಕ್ಕೆ ಬರಬಾರ್ದು, ಅವ್ರ ಹೆಸರು ಧಕ್ಕೆ ಬರಬಾರ್ದು. ನಮ್ಮ ತಂದೆಗಾಗಲಿ ಇಲ್ಲ ಗೀತವ್ರ ತಂದೆಗಾಗಲಿ ಆ ಹೆಸರು ಧಕ್ಕೆ ಬರಬಾರ್ದು. ಈಸಿಯಾಗಿ ಗೆದ್ಬಿಡ್ಬೋದು, ರೈಟ್? ಈಗ ಒಂದು ನೀವು ಇಷ್ಟೊಂದು ಸರ್ಕಸ್ ನಾವು ಮಾಡ್ತಾ ಇಲ್ಲಲ್ಲ. ಸರ್ಕಸ್ಸು ಇವ್ರು ಬಂದು ಅಭಿಮಾನದಿಂದ ಸಹಕಾರ ಮಾಡೋದು ಸರ್ಕಸ್ ಆಗ್ತಾರೆ. ಒಂದು ನಿಮಿಷ ಅಲ್ಲ ಅಸೋಸಿಯೇಷನ್ ನೋ ಈವನ್ ಗೀತಾ ಎಸ್ ಈಸಿಯಾಗೆ ನಾವು ಗೆಲ್ತಾ ಇರೋದು. ಆಮೇಲೆ ಒಂದು ನಿಮಿಷ ಈಗ